ನಮಸ್ಕಾರ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹೋತ್ಸವದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇದೇ ಮಾರ್ಚ್ 22ರಂದು ರವಿವಾರ ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ವಿಶ್ವಕರ್ಮ ಏಕದಂಡಗಿ ಮಠದ ಪೀಠಾಧಿಪತಿಗಳಾದಂತ ದೊಡ್ಡೇಂದ್ರ ಶ್ರೀಗಳು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಸಾಕಷ್ಟು ಹಿಂದುಳಿದಿರುವ ವಿಶ್ವಕರ್ಮ ಸಮಾಜದ ಉನ್ನತಿಗಾಗಿ ಸಮುದಾಯದ ಮುಖಂಡರಾದ ಕೆಪಿ ನಂಜುಂಡಿ ಅವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಹಿನ್ನೆಲೆ ನಂಜುಂಡಿ ಅವರ ನೇತೃತ್ವದಲ್ಲಿ ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನ ಗಡಿ ಜಿಲ್ಲೆ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಮೀಸಲಾತಿ ಆಗ್ರಹಿಸಿ ಬೀದರ್ನಿಂದ ಬೆಂಗಳೂರುವರೆಗೆ ಪಾದಯಾತ್ರೆ, ತಿಂಥಣಿ ಮೌನೇಶ್ವರ ದೇವಸ್ಥಾನ ಪ್ರಾಧಿಕಾರ ರಚನೆ, ಶಿರಸಂಗಿ ಕಾಳಿಕಾದೇವಿ ದೇವಸ್ಥಾನ ಪ್ರಾಧಿಕಾರ ರಚನೆ ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಗುಂಪಾ ರಸ್ತೆಯಲ್ಲಿರುವಂತಹ ಕುಂಬಾರವಾಡ ಕಮಾನ್ ಹತ್ತಿರ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೀದರ್ ಜಿಲ್ಲಾ ಘಟಕ, ಮಾತೃ ಘಟಕ ಮತ್ತು ಯುವ ಘಟಕ ಮತ್ತು ಮಹಿಳಾ ಘಟಕದ ವತಿಯಿಂದ ಆಯೋಜನೆಯನ್ನ ಮಾಡಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಅವರು ವಿಶ್ವಕರ್ಮರಿಗೆ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಜಾಗೃತಿಯ ವಿಷಯಗಳು ಇಂತಿವೆ. ವಿಶ್ವಕರ್ಮ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಒಬ್ಬರೇ ಮಂತ್ರಿಗಳಿಲ್ಲ, ಒಬ್ಬ MLA ಇಲ್ಲ, MP ಕೂಡ ತಮಗಿಲ್ಲ ಅಂತಕ್ಕಂಥದ್ದು ಗೊತ್ತು. ಅಂದ್ರೆ ನಾವು ರಾಜಕೀಯವಾಗಿ ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಒಟ್ಟಾರೆ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟರೆ ಬೆಳೀತದ ಅಂತ ತಿಳ್ಕೊಂಡು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸಲಾಯಿತು. ಕುಲಶಾಸ್ತ್ರದ ಅಧ್ಯಯನ ವಿಫಲವಾಗಿರುವುದರಿಂದ ನಂಜುಂಡಿಯವರು ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಬೀದರ್ನಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವ ಮುಖಾಂತರ ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕಾಗ, ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ವಿಶ್ವಕರ್ಮರ ಜನಜಾಗೃತಿ ಸಮಾವೇಶವನ್ನ ಮಾಡ್ಲಕತ್ತಾರ. ಈಗಾಗಲೇ ಕೆಲವು ಜಿಲ್ಲೆಗಳು ಆಗ್ಯಾವ. ಈ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ 22ನೇ ತಾರೀಕು ವಿಶ್ವಕರ್ಮ ಜನಜಾಗೃತಿ ಸಮಾವೇಶವನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ HD ಕುಮಾರಸ್ವಾಮಿ ಅವರನ್ನ ನವದೆಹಲಿಯಲ್ಲಿ ಭೇಟಿ ಮಾಡಿದ ಬಸವ ಕಲ್ಯಾಣ ಮತಕ್ಷೇತ್ರದ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅನೇಕ ವಿಷಯಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ಇಬ್ಬರು ನಾಯಕರುಗಳ ನಡುವೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಜನತಾ ದಳದ ಪಕ್ಷದ ಪಾತ್ರದ ಬಗ್ಗೆ ಗಂಭೀರ ಚರ್ಚೆಗಳು ನಡೆದಿವೆ ಎನ್ನಲಾಗ್ತಾ ಇದೆ. ಅಲ್ಲದೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಮುಂದಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಕೂಡ ವಿಶೇಷ ಚರ್ಚೆ ನಡೆದಿದೆ ಎನ್ನಲಾಗ್ತಾ ಇದೆ. ಇನ್ನು ಈ ಹಿನ್ನೆಲೆ ಬಸವ ಕಲ್ಯಾಣ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋಬಾ ಅವರು ಕಣಕ್ಕಿಳಿಯುತ್ತಾರಾ ಎಂದು ಬಸವ ಕಲ್ಯಾಣದ ಸಾರ್ವಜನಿಕರ ಮಧ್ಯೆ ಮಾತುಗಳು ಕೇಳಿ ಬರುತ್ತಿವೆ. ಈ ಒಂದು ಬೆಳವಣಿಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಬೇಸಿಗೆಯ ಬಿಸಿಲು ಏರುತ್ತಿದ್ದಂತೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಬಸವನವಾಡಿ ಗ್ರಾಮಸ್ಥರು ಒಂದು ಹನಿ ನೀರಿಗೂ ಕೂಡ ಪರದಾಡುವಂತಾಗಿದೆ. ಕಳೆದ 2 ತಿಂಗಳುಗಳಿಂದ ಬಸವನವಾಡಿ ಗ್ರಾಮದಲ್ಲಿ ನೀರಿನ ಬರ ಎದುರಾಗಿದೆ. ಮಹಿಳೆಯರು, ವಯೋವೃದ್ಧರು ಬಿಸಿಲಲ್ಲಿ ಮೈಲುಗಟ್ಟಲೆ ನಡೆದು ನೀರು ತರುವ ಪರಿಸ್ಥಿತಿ ಇದೆ. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿದರೂ ಕೂಡ ನಲ್ಲಿಗಳಲ್ಲಿ ನೀರು ಮಾತ್ರ ಬರುತ್ತಿಲ್ಲ. ಕಾಮಗಾರಿ ಕಳಪೆಯಾಗಿದೆ ಅನ್ನೋದು ಜನರ ನೇರ ಆರೋಪ. ಈ ಬಗ್ಗೆ ಪಂಚಾಯತ್ ಅಧಿಕಾರಿಗಳನ್ನ ಕೇಳಿದ್ರೆ ನಾಳೆ ಬೋರ್ವೆಲ್ ಹಾಕಿಸ್ತೀವಿ ಅನ್ನೋ ಭರವಸೆ ನೀಡಿದ್ದಾರೆ. ಇದು ಬರೀ ಭರವಸೆಯಾಗಿಯೇ ಉಳಿಯುತ್ತಾ ಅಥವಾ ನೀರು ಬರುತ್ತಾ ಕಾದ್ ನೋಡೋಣ. तुम्हाला मराठी येते सर, तुम्हाला कळते चांगलं. बाहेर लेकरा सीट पडतात आहे आणि आम्हाला तुम्ही काय बी करून सर एवढं पाण्याचं ते तो का त्या पाईपलाईनचं बी सांगा. सगळं उकरून जिकडे तिकडे हे दारूदी करून हे म्हणून देऊन गेले. आमचं तर काही नाही, चक्क बंदच माझं तर काही नाही. सगळं खणून वाटोळ करून ठेवून गेले. पाईपा पुरा फुटके पाईप वापरले. काय करा म्हातारा माणूस का घरात लेकरं नाही, बाळा नाही. येतो सांगा. ಭಾಲ್ಕಿ ತಾಲೂಕಿನ ಬಸವನವಾಡಿ ಗ್ರಾಮದ ಜನರ ಅಳಲು ಬೇಸಿಗೆ ಆರಂಭದಲ್ಲಿಯೇ ಇಲ್ಲಿನ ಬಾವಿ ಬೋರ್ವೆಲ್ಗಳು ಬತ್ತಿವೆ. ಇನ್ನು ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ 10 ಬಾರಿ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಸರಿಯಾಗಿ ಉತ್ತರ ನೀಡದ ಅಧಿಕಾರಿಗಳ ವಿರುದ್ಧ ಕಾಳಿದಾಸ್ ಜಾಧವ್, ದತ್ತಾ ಪಾಟೀಲ್ ಸೇರಿದಂತೆ 100 ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತು ಅಥವಾ ನಾಳೆ ಹೊಸ ಬೋರ್ವೆಲ್ ಕೊರೆಸಿ ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂತ PDO ಭರವಸೆ ನೀಡಿದ್ದಾರೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಶಾಶ್ವತ ಪರಿಹಾರ ನೀಡದಿದ್ದರೆ ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. खतही पाणी नाही. पाईपलाईन करून सनी ते कोण बिल उचलून घेऊन गेले की नळाला पाणी नाही.
आम्हाला फक्त पाण्याची सोय पाहिजे. पाणी म्हटलं की पाणी उद्या देतो, परवा देतो, ते करतो, हे करतो, ह्याच्याशिवाय दुसरं काहीच नाही, बोलणंच नाही आम्हाला. आतापासून भोगस किती बोर झाले की कुठे गेले की कारण की एकही बोरचं पाणी आमच्या गावाला सप्लाय नाही. डेली पाण्याला सर 2 किलोमीटरच्या पलाडून जाऊन पाणी आणावं, नाहीतर चक पाणी नाही ते घरामध्ये आंघोळ जाऊन नदीला करावं, लेकरं बाळ सगळं घेऊन, नाहीतर गपचिप तसंच राहावं आंघोळ करणार. ते शेतकऱ्याची लई मोठी समस्या सर. शेतामध्ये काम करावं का पाणी पिवा आणावं का कसं करावं. प्यायला पाणी कोणतर बोरवाल्याच्या घरी जाऊन उभारलं तर एक बोरवाला 2. ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ವತಿಯಿಂದ ರಾಜಯೋಗಿನಿ ದಾದಿ ಹೃದಯ ಮೋಹಿನಿ ಜಿಯವರ 5ನೇ ಸ್ಮೃತಿ ದಿನದ ಅಂಗವಾಗಿ ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವಂತಹ ಬ್ರಹ್ಮಕುಮಾರಿ ಪಾವನಧಾಮದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಇಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆಯಲಿರುವ ಈ ರಕ್ತದಾನ ಶಿಬಿರ ಜರುಗಿತು. ಇನ್ನು ಮಾನವ ಸೇವೆಯೇ ಮಹಾಸೇವೆ ಎಂಬ ಸಂದೇಶವನ್ನು ಸಾರುವ ಉದ್ದೇಶದಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂತೆ ಬ್ರಹ್ಮಕುಮಾರಿ ಪಾವನಧಾಮ ಕೇಂದ್ರದ ಸಂಚಾಲಕಿ ಪ್ರತಿಮಾ ಬೆಹೆಂಜಿ ಮನವಿ ಮಾಡಿದರು. ಹಾಗೂ ಈ ರಕ್ತದಾನ ಶಿಬಿರದ ಮೂಲಕ ಅಗತ್ಯವಿರುವ ರೋಗಿಗಳಿಗೆ ಸಹಾಯವಾಗಲಿದೆ ಅಂತ ತಿಳಿಸಿದರು. प्रजापिता ब्रह्मा कुमारी ईश्वरीय विश्वविद्यालय पावन धाम जेपी नगर के तरफ से आज इस ईश्वरीय विश्वविद्यालय की पूर्व मुख्य प्रशासिका दादी रतन मोहिनी जी का 5वां पुण्य स्मृति दिवस है, जिस दिवस को ये विश्वविद्यालय सारे विश्व के अंदर दिव्यता दिवस के रूप में मनाता है. दादी जी तपस्विनी थी, बहुत दिव्य थी. उनके संकल्पों से ही ये विश्वविद्यालय की काफ़ी सारी सेवाएं और बहुत सारा विकास हुआ, अनेक आत्माओं का कल्याण हुआ. वो स्वयं मन जीत, माया जीत और जगत जीत एक शांति की देवी थी, शांति की दूत थी. आज उनके पुण्य स्मृति दिवस पर फिजिकल रूप से वो हमारे साथ नहीं हैं, परंतु अपने संपन्न स्वरूप द्वारा, अव्यक्त स्वरूप द्वारा हम सब के साथ है. इसीलिए इस ईश्वरीय विश्वविद्यालय ने बीदर शाखा ने आज उनके पुण्य स्मृति दिवस के निमित्त रक्तदान शिविर का आयोजन किया है, ताकि दादी जी ने जीना सिखाया. रक्त के द्वारा हम अनेकों का जीवन बचा सकते हैं, अनेकों को अमूल्य सहयोग दे सकते हैं. ये शुभ संकल्पों से आज बीदर के सभी नागरिक भाई बहनों को ये एक बहुत सुअवसर प्राप्त हुआ है. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಹರಡಲು ಸರ್ಕಾರ ನೀಡಿದ ಹಣ ಈಗ ವಿವಾದದ ಸುಳಿವಿಗೆ ಸಿಲುಕಿದೆ. ಬೀದರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಂತಾರಾಷ್ಟ್ರೀಯ ವಿಚಾರಣಾ ಸಂಕಿರಣದ ಹೆಸರಲ್ಲಿ 70 ಲಕ್ಷ ರೂಪಾಯಿ ಲೂಟಿ ಮಾಡಲು ಸ್ಕೆಚ್ ಹಾಕಿದ್ದಾರೆ ಎಂಬ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಹೌದು, ಮಾರ್ಚ್ 14 ಮತ್ತು 15ರಂದು ಕಾರ್ಯಕ್ರಮ ನಿಗದಿಯಾಗಿದೆ, ಆದರೆ ಇಂದಿಗೂ ಆಮಂತ್ರಣ ಪತ್ರ ಮುದ್ರಿಸಿಲ್ಲ, ಯಾವುದೇ ಪ್ರಚಾರವೂ ಇಲ್ಲ. ಇದು ಕೇವಲ ಹಣ ನುಂಗುವ ತಂತ್ರ ಅಂತ ಬಂತೆ ದಮ್ಮನಾಗ್ ಅವರು ನಿನ್ನೆ ಕಿಡಿಕಾರಿದ್ರು. इंटरनेशनल कॉन्फ्रेंस को बड़े 3 साल की मेहनत से मैं खींच के लेकर आया. इसका फंड भी मेरे विचारों पे ध्यान केंद्रित करते हुए कर्नाटक सरकार ने उसको रिलीज भी किया. रिलीज हो जाने के बाद में अब तक का कोई भी ई टेंडरिंग सोशल वेलफेयर डिपार्टमेंट के माध्यम से नहीं, स्पेशली बीदर डिस्ट्रिक्ट के माध्यम से नहीं हुआ. ना तो इसका कोई इन्विटेशन बाहर निकला है, ना किसी गेस्ट के नाम बाहर निकले हुए. और ये 14 और 15 मार्च को ये जो कॉन्फ्रेंस कर रहे हैं तो किस बेस पे कर रहे हैं, किस आधार पर कर रहे हैं. कि ऐसा ना है कि ये इस कॉन्फ्रेंस के माध्यम से अम्बेडकरी जनता को गुमराह करते हुए ये सारे फंड को मिसयूज़ करने की साजिश अगर गवर्नमेंट ऑफिस के माध्यम से होती होंगी तो ये बहुत बड़ा सेटबैक अम्बेडकरी जनता को है और खिलवाड़ है बाबा साहब के संविधान के माध्यम. टोटल फंड 70 लाख रुपीज़ फंड रिलीज हुआ है. दे डिडंट इन्वर्ट टू एनी इंटरनेशनल फिगर प्रेजेंटली. दैट्स व्हाई अपील टू विथ योर YouTube channel, TV channel. So if my voice listen to DO officer of social welfare department, so please sir postpone this conference and again reorganize the meeting with the people. ಅಕ್ರಮ ಗಾಂಜಾ ಸಾಗಾಟ ಮಾಡುತ್ತಿದ್ದ 2 ಆರೋಪಿಗಳನ್ನು ಸಂತಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂತಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಜಮ್ಗಿ ಬಿ ಗ್ರಾಮದ ಬಳಿ ಗಾಂಜಾ ಸಾಗಾಟ ನಡೆಯುತ್ತಿದೆ ಎಂಬ ಮಾಹಿತಿಯ ಮೇರೆಗೆ ಪೊಲೀಸರು ಜಮ್ಗಿ ಗ್ರಾಮದ ಶ್ರೀ ದತ್ತ ಮಂದಿರದ ಸಮೀಪ ವಾಹನ ತಪಾಸಣೆ ನಡೆಸಿದ ವೇಳೆ ಬೈಕ್ ಮೇಲೆ 2 ವ್ಯಕ್ತಿಗಳು ಚೀಲಗಳಲ್ಲಿ ಸುಮಾರು 38 kg
950 ಗ್ರಾಂ ಗಾಂಜಾವನ್ನು ಸಾಗಿಸುತ್ತಿರುವುದು ಪತ್ತೆಯಾಗಿದೆ ಮತ್ತು ಪತ್ತೆಯಾದ 38 ಗ್ರಾಂ ಗಾಂಜಾವನ್ನು ಸಂತಪುರ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಂಡ ಗಾಂಜಾದ ಅಂದಾಜು ಮೌಲ್ಯ 19,47,500 ರೂಪಾಯಿ ಅಂತ ತಿಳಿದು ಬಂದಿದ್ದು, ಗಾಂಜಾ ಸಾಗಾಟಕ್ಕೆ ಬಳಸಿದ್ದ ಮೋಟಾರ್ ಸೈಕಲ್ ಸೇರಿದಂತೆ ಒಟ್ಟು 19,77,500 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಂಬಂಧ ಸಂತಪುರ ಪೊಲೀಸ್ ಠಾಣೆಯಲ್ಲಿ NDPS ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಇನ್ನು ಪ್ರಕರಣದ ಬಗ್ಗೆ SP ಪ್ರದೀಪ್ ಗುಂಟಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಾರ್ಚ್ 9ನೇ ತಾರೀಕು ಈವ್ನಿಂಗ್ 4ವರೆಗೆ ಇಬ್ಬರು ಆರೋಪಿಗಳು ತೆಲಂಗಾಣದಿಂದ ಸಂತಪುರ್ಗೆ ಬರುವಾಗ 38 ಕಿಲೋ ಗಾಂಜಾನ ಸಾಗಣೆ ಮಾಡಬೇಕಂತ ಪ್ರಯತ್ನ ಮಾಡುವಾಗ ನಮ್ಮ ಸಂತಪುರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರೈಡ್ ಮಾಡಿ 38 ಕಿಲೋ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ. ಇಬ್ಬರು ಆರೋಪಿಗಳನ್ನು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಡ್ರಗ್ ಪೆಡ್ಲಿಂಗ್ ಮಾಡುವ ಎಲ್ಲ ಆರೋಪಿಗಳಿಗೂ ಬೀದರ್ ಪೊಲೀಸ್ ವತಿಯಿಂದ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅದೇ ರೀತಿ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದ ನಮ್ಮ ಬೀದರ್ ಪೊಲೀಸ್ ಸಿಬ್ಬಂದಿಗಳಿಗೂ ಹಾಗೂ ಅಧಿಕಾರಿಗಳಿಗೂ ನಾನು ಪ್ರಶಂಸೆ ನೀಡ್ತಾ ಇದ್ದೇನೆ. ಮರ ಕಡಿ ತಲೆಯನ್ನು ಒಳಗೊಂಡಂತ ಯಾವುದೇ ರಸ್ತೆ ಯೋಜನೆಯಲ್ಲಿ ಕಡಿಯುವ ಒಂದು ಮರದ ಬದಲಿಗೆ 10 ಪಟ್ಟು ಸಸಿ ನೆಡಲು ವಿಧಿಸುವ ಶುಲ್ಕದ ಮೊದಲ ಪ್ರತಿ ಸಸಿಗೆ 411.27 ರೂಪಾಯಿ ಆಗಿತ್ತು. ಇದನ್ನು ಉಪಯೋಗಿ ಸಂಸ್ಥೆ ಪಾವತಿಸಬೇಕಾಗುತ್ತೆ ಅಂತ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ವಿಧಾನಸಭೆಗಿಂದು ಸ್ಪಷ್ಟಪಡಿಸಿದ್ದಾರೆ. ಶಾಸಕ HD ತಮ್ಮಯ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ರಾಷ್ಟ್ರೀಯ ಹೆದ್ದಾರಿ 373 ರಸ್ತೆ ಕಾಮಗಾರಿಗೆ ಸಂಬಂಧಿಸಿದಂತೆ ಶುಲ್ಕ ವಿನಾಯಿತಿ ನೀಡುವ ಕುರಿತಂತೆ ಗಮನ ಸೆಳೆದ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವ ಈಶ್ವರ್ ಖಂಡ್ರೆ ಬೆಳೆದ ಮರಗಳನ್ನು ಕಡಿಯುವುದನ್ನು ಒಳಗೊಂಡ ರಸ್ತೆ ಯೋಜನೆಗಳ ವಿಚಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAIಗೆ ಪ್ರತಿ ಕಿಲೋಮೀಟರ್ಗೆ 9 ಲಕ್ಷ ರೂಪಾಯಿ ಶುಲ್ಕ ವಿಧಿಸಲಾಗಿರುತ್ತದೆ ಮತ್ತು NHAIನ ವಿಸ್ತೃತ ಯೋಜನೆ ವರದಿಯಲ್ಲಿ 9 ಲಕ್ಷ ಸೇರಿಸಿ ಗುತ್ತಿಗೆದಾರರ ಕಡೆಯಿಂದಲೇ ಸಸಿ ನಡೆಸುವ ಕೆಲಸ ಮಾಡುತ್ತಿದ್ದು, ಇದಕ್ಕೆ ಮಾತ್ರ ವಿನಾಯಿತಿ ನೀಡಲಾಗಿದೆ ಅಂತ ಸ್ಪಷ್ಟಪಡಿಸಿದರು. NHAIಗೆ ಈಗ ನೀಡಿರುವ ಈ ವಿನಾಯಿತಿಯ ಪರಾಮರ್ಶೆ ಮಾಡಲಾಗುತ್ತಿದ್ದು, ಅವರು ರಸ್ತೆ ಬದಿಯಲ್ಲಿ ಗುತ್ತಿಗೆದಾರರಿಂದ ಸಸಿ ನಡೆಸದಿದ್ರೆ ಈಗ ನೀಡಿರುವ ಅನುಮತಿ ಹಿಂಪಡೆಯುತ್ತೇವೆ ಎಂದು ಸದನಕ್ಕೆ ತಿಳಿಸಿದರು. ರಾಷ್ಟ್ರೀಯ ಹೆದ್ದಾರಿ ವಿಭಾಗಗಳು, ರಾಜ್ಯ ಹೆದ್ದಾರಿ ವಿಭಾಗಗಳು, ರಾಜ್ಯ ಲೋಕೋಪಯೋಗಿ ಇಲಾಖೆ, PRED ಮತ್ತು KRDCL ಅಥವಾ ಯಾವುದೇ ಇತರ ಪ್ರಾಧಿಕಾರದಿಂದ ಕೈಗೊಳ್ಳಲಾಗುವ ರಸ್ತೆ ಯೋಜನೆಗಳಿಗೆ ಈ ವಿನಾಯಿತಿ ಆದೇಶ ಅನ್ವಯಿಸುವುದಿಲ್ಲ ಅಂತ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ ಮಾರ್ಚ್ 14-15ನೇ ತಾರೀಕಿನಂದು ನಡೆಯಲಿರುವ ರಾಷ್ಟ್ರೀಯ ವಿಚಾರಣಾ ಸಂಕಿರಣವನ್ನು ಮುಂದೂಡಬೇಕು ಅಂತ ದಲಿತ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ್ ಒತ್ತಾಯಿಸಿದ್ದಾರೆ. ಬೈದಾರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸರ್ಕಾರ ಬಾಬಾ ಸಾಹೇಬ್ರ ವಿಚಾರಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ 70 ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ನೀಡಿದೆ. ಅಷ್ಟೊಂದು ದೊಡ್ಡ ಮಟ್ಟದ ಅನುದಾನದಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಇಡೀ ದೇಶವೇ ಬೀದರ್ನತ್ತ ತಿರುಗಿ ನೋಡುವಂಥ ಕಾರ್ಯಕ್ರಮವನ್ನು ಮಾಡಬಹುದು. ಆದರೆ ಬೀದರ್ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರದ ಹಣವನ್ನು ಲಪಟಾಯಿಸಲು ಪ್ರಯತ್ನ ಪಡುತ್ತಿದ್ದಾರೆ ಅಂತ ಆರೋಪಿಸಿದರು. ಇಂತಹ ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಕೇವಲ ಬೀದರ್ ಜಿಲ್ಲೆಯ, ಕಲಬುರಗಿ ಜಿಲ್ಲೆಯ, ಯಾದಗಿರಿ ಜಿಲ್ಲೆಯ ಚಿಂತಕರಿಗೆ ಮಾತ್ರ ಆಹ್ವಾನ ನೀಡಿ ಇದನ್ನು ಕೇವಲ ತಾಲೂಕು ಮಟ್ಟದ ಕಾರ್ಯಕ್ರಮದ ರೀತಿ ಮಾಡಿದ್ದಾರೆ. ಅದರಿಂದ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರಿಗೆ ಆಹ್ವಾನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾಲ್ಕಿಯ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ ನಂಬರ್ 67ರ ಭಾಲ್ಕಿ ಖಳ್ಗಾಪುರ್ ಸ್ಟೇಷನ್ಗಳ ಮಧ್ಯೆ TRR ಕೆಲಸ ನಡೀತಿರೋದ್ರಿಂದ ಮಾರ್ಚ್ 12ರ ಬೆಳಗ್ಗೆ 9 ಗಂಟೆಯಿಂದ ಮಾರ್ಚ್ 13ರ ಸಂಜೆ 6 ಗಂಟೆವರೆಗೆ ಪಟ್ಟಣಕ್ಕೆ ಪ್ರವೇಶ ಕಲ್ಪಿಸುವ ರೈಲ್ವೆ ಗೇಟ್ ಬಂದ್ ಇರಲಿದೆ. ಅಂಬೆ ಸಂಗಾವಿ ಕ್ರಾಸ್ ರೋಡ್ ಮೂಲಕ ಸಂಚರಿಸಲು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಪುರಸಭೆ ಅಧ್ಯಕ್ಷರಿಗೆ ಬರೆದ ಪತ್ರದಲ್ಲಿ ರೈಲ್ವೆ ಇಲಾಖೆ ತಿಳಿಸಿದೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನಾಳೆಯ ನ್ಯೂಸ್ ರೌಂಡ್ ಅಪ್ನಲ್ಲಿ.